ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಅಂಗಡಿ ಜೊತೆಗೆ ಸಂಕ್ರಾಂತಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಸೊ ಅದರ ಒಂದು ಕಂಪ್ಲೀಟ್ ರೊಟೀನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಆದಷ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ನ ಹಾಕೋದಕ್ಕೆ ತುಂಬಾ ಲೇಟ್ ಆಯಿತು, ಸೊ ಸಾರಿ ಟು ಸೇ ದಿಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ಬ್ಲಾಗ್. ಇವಾಗ ನಾವು ಸಂಕ್ರಾಂತಿ ಹಬ್ಬ ಅಂತಂದರೆ ಸಜ್ಜೆ ರೊಟ್ಟಿ ಅಥವಾ ರೊಟ್ಟಿಗಳನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀವಲ್ವ. ಸೊ ಹಾಗಾಗಿ ನಾನು 2 days ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಬಟ್ ಆದರೆ ಮಾಡೋದಕ್ಕೆ ಸ್ವಲ್ಪನೇ ಲೇಟ್ ಆಗ್ತಾ ಇತ್ತು. ಯಾಕಂದರೆ ಅಂಗಡಿ ಇರೋದ್ರಿಂದ ಆ ಕಡೆ ಈ ಕಡೆ ಕೆಲಸ, ಯೂಟ್ಯೂಬ್ ಅದು ಇದು ಅಂದ್ಕೊಂಡು ಸ್ವಲ್ಪನೇ ಮಾಡಿರೋದ್ರಿಂದ ಸೊ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ಕೂಡ ರೊಟ್ಟಿನ ಮಾಡಬೇಕಾಯಿತು. ಸೊ ಮಾರ್ನಿಂಗ್ ಮಾಡೋದಕ್ಕಿಂತ ಈವ್ನಿಂಗ್ ಮಾಡೋದು ಬೆಸ್ಟ್ ಅಂತ ಅಂದ್ಕೊಂಡು ಯಾವುದೇ ಕೆಲಸದ ಪ್ರೆಷರ್ ಇರೋದಿಲ್ಲಲ್ವ. ಸೊ ಹಾಗಾಗಿ ಈವ್ನಿಂಗೇ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ಎಲ್ಲನೂ ನಾನು ಒಂದು 100 ರೊಟ್ಟಿನ ಕೂಡ ಮಾಡಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ದೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ನನಗೆ 4-5 days ಟೈಮ್ ಹಿಡಿತು. ಸೊ ನೀವು ಹೇಗೆಲ್ಲ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಫಸ್ಟ್ ಟೈಮ್ ಇಷ್ಟೆಲ್ಲ ರೊಟ್ಟಿ ಮಾಡಿರೋದು ನಾನು. ಸಂಕ್ರಾಂತಿ ಹಬ್ಬಕ್ಕೆ ಔಟ್ಸೈಡ್ ಎಲ್ಲ ರೊಟ್ಟಿಗಳನ್ನು ಸೇಲ್ ಮಾಡ್ತಾರೆ, ಬಟ್ ಮನೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡಿರೋದು. ಸೊ ಇವಾಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಮಾರ್ನಿಂಗ್ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಇವಾಗನೇ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಇಡ್ತಾ ಇದ್ದೀವಿ. ಪ್ರಜ್ವಲ್ ಕೂಡ ನನಗೆ ಹೆಲ್ಪ್ ಮಾಡ್ದ. ಸೊ ಎಲ್ಲರೂ ಸೇರಿ ಇವಾಗ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ವಿ. ಸೊ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಇಷ್ಟೆಲ್ಲ ಪ್ರಿಪ್ರೇಷನ್ ಎಲ್ಲನೂ ಮಾಡಿಕೊಂಡು ಟೈಮ್ 10 o'clock ಆಗ್ತಾ ಇತ್ತು. ಸೊ ಹಾಗಾಗಿ ಶಾಪನ್ನು ಕ್ಲೋಸ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಂಕ್ರಾಂತಿ ಹಬ್ಬದ ದಿನ. ಸೊ ರಂಗೋಲಿನ ಹಾಕಬೇಕಲ್ವ, ಸಂಕ್ರಾಂತಿ ಹಬ್ಬ ಅಂದ್ರೇ ರಂಗೋಲಿ ಸ್ಪೆಷಲ್. ಸೊ ಹಾಗಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾನು ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದೀನಿ. ಪ್ರಜ್ವಲ್ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಎಬ್ಸು ಅಂತ ಹೇಳಿದ್ದ. ಸೊ ಅವನು ಎಬ್ಸಿದ್ರೆ ಅವನು ಹಾಸಿಗೆನಲ್ಲಿ ನಿದ್ದೆ ಮಾಡ್ತಾ ಇದ್ದ. ಸೊ ಇವಾಗ ಎಬ್ಸಿ ಸ್ವಲ್ಪ ಲೆಮನ್ ಹಾಗೆಯೇ ಬಿಸಿ ನೀರನ್ನು ಕುಡಿದು ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ರಂಗೋಲಿನ ಹಾಕಬೇಕು. ಸೊ ಶಾಪ್ಗೆ ಜನ ಬರೋದ್ರಿಂದ ಬೇಗನೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಸೊಳ್ಳೆಗಳಂತೂ ತುಂಬಾ ಇತ್ತು. ಪ್ರಜ್ವಲ್ ಎದ್ದಿರೋದ್ರಿಂದ ನನಗೆ ತುಂಬಾ ಯೂಸ್ ಆಯಿತು. ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ಸೊಳ್ಳೆ ಅಂತೂ ಜಾಸ್ತಿನೇ ಇತ್ತು, ಇವಾಗ ಚಳಿ ಬೇರೆ. ಸೊ ಹಾಗೆಯೇ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡ್ವಿ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಮಾಡೋದಕ್ಕೆ. ಸೊ ಹೇಗಿರುತ್ತೋ ಹಾಗೆಯೇ ಒಂದು ಸ್ವಲ್ಪ ಸಂಕ್ರಾಂತಿ ಹಬ್ಬದ ಒಂದು ನೇಚರ್ ಕಾಣಿಸ್ಲಿ ಅಂತೇಳಿ ಸೊ ಇಲ್ಲಿ ನಾನು ಈ ರೀತಿ ರಂಗೋಲಿನ ಹಾಕಿ ಬಂದ್ವಿ. ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ 5:30 ಎಲ್ಲನೂ ಆಗ್ತಾಯಿತ್ತು. ಇನ್ನೇನು ಮತ್ತು ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಶಾಪ್ ಕೂಡ ಓಪನ್ ಮಾಡಬೇಕು. ಸೊ ಹಾಗಾಗಿ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ. ಸೊ ರಂಗೋಲಿನ ಸಂಕ್ರಾಂತಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್. ಎಷ್ಟು ಚೆನ್ನಾಗಿ ನೀವು ರಂಗೋಲಿನ ಹಾಕ್ತೀರಾ ಅಷ್ಟು ಚೆನ್ನಾಗಿರೋ ಒಳ್ಳೆ ಗಂಡ ಸಿಗ್ತಾನೆ ಅಂತೇಳಿ ಹೇಳೋದು ವಾಡಿಕೆ. ಸೊ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿನ ಎಲ್ಲರೂ ಕಂಪಲ್ಸರಿಯಾಗಿ ಹಾಕ್ತಾರೆ. ಸೊ ನೋಡಿ, ನೀವು ಕೂಡ ಚೆನ್ನಾಗಿರುವಂತಹ ರಂಗೋಲಿನ ಹಾಕಿ ಟ್ರೈ ಮಾಡಿ ನೋಡಿ, ಓಕೆನಾ? ಅದು ವಾಡಿಕೆನಾ ಇಲ್ಲ ನಿಜನ ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ ನಂತರ 6 o'clock ಶಾಪನ್ನು ಓಪನ್ ಮಾಡಿರೋದು. ಸೊ ಎಲ್ಲರೂ ಹಾಲಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ನಮಗೂ ಟೀ ಕುಡಿಯೋ ಟೈಮ್ ಅಲ್ವಾ. ಸೊ ಹಾಗಾಗಿ ಇವಾಗ ಹಾಲನ್ನು ಕಾಯಿಸಿ ಟೀನ ಮಾಡ್ತಾ ಇದ್ದೀನಿ. ಇವರೆಲ್ಲ ಹಾಲಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನಂತರ ನಾವು ಕರೆದ್ರೂ ಬರೋದಿಲ್ಲ, ಎಲ್ಲೆಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟಿರ್ತಾರೆ. ಸೊ ಇವಾಗ ಮಾತ್ರ ಮಾರ್ನಿಂಗ್ 1 hourವರೆಗೂ ನಾನು ನಿಂದನೇ ಸುತ್ತಾಡ್ತಾನೆ ಇರ್ತಾರೆ. ಸೊ ಅವರಿಗೆ ಹಾಲು ಬೇಕು. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಇವಾಗ ಟೀನ ಮಾಡ್ತಾ ಇದ್ದೀನಿ. ಸೊ ಅಮೃತ ಬಳ್ಳಿಯ ವಿಶೇಷ ಏನಂತ ಕೇಳ್ತಾ ಇದ್ರಿ. ಸೊ ಅಮೃತ ಬಳ್ಳಿ ನಿಮಗೆ ಬಯಲಲ್ಲಿ ಎಲ್ಲಾದರೂ ಸಿಗುತ್ತೆ. ಇದರಿಂದ ನಿಮಗೆ ಡೈಜೆಸ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಿಮಗೆ ಏನಾದರೂ ಸ್ಟಮಕ್ ಪ್ರಾಬ್ಲಮ್ಸ್ ಇದ್ದರೆ ಇಮ್ಯುನಿಟಿನ ಒಂದು ಬೂಸ್ಟ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಸೊ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಲ್ಲಿ ಕುದಿಸಿ ಕುಡಿಬೇಕಷ್ಟೇ. ಇದಕ್ಕೆ ಏನನ್ನು ಸೇರಿಸೋ ಅಗತ್ಯ ಇಲ್ಲ. ಸೇರಿಸಿದ್ರೆ ನೀವು ಲೆಮನನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೂಡ ಕುಡಿಬೋದು, ಇಲ್ಲಾಂದರೆ ಜೇನುತುಪ್ಪನ ಸೇರಿಸಿ ಕುಡಿಬೋದು. ಸೊ ಇದನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ, ಹಾಗೆಯೇ ನಿಮ್ಮ ಎನರ್ಜಿ ಕೂಡ ಚೆನ್ನಾಗಿರುತ್ತೆ. ನೀವು ಹೆಲ್ತ್ ಹಾಳಾದಮೇಲೆ ಯಾವುದಾದ್ರೂ ರೆಮಿಡಿನ ಟ್ರೈ ಮಾಡೋದಕ್ಕಿಂತ ಈ ರೀತಿ ನಿಮಗೆ ಫ್ರೀಯಾಗಿ ಸಿಗುವಂತಹ ಔಟ್ಸೈಡ್ ಇರುವಂಥ ನೇಚರಲ್ಲೇ ಸಿಗುವಂಥ ಈ ರೀತಿ ಅಮೃತ ಬಳ್ಳಿ ಆಗಿರ್ಬೋದು ಅಥವಾ ಅಲೋವೆರಾ, ಈ ರೀತಿ ನೀವು ಅವಾಗವಾಗ ಮಾರ್ನಿಂಗ್ ಟೈಮಲ್ಲಿ ಈ ರೀತಿ ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಟೀ ಎಲ್ಲನೂ ಕುಡಿದ ನಂತರ ಪ್ರಜ್ವಲ್ ಹೈಟ್ ಚೆಕ್ ಮಾಡ್ತಾ ಇದ್ದ. ಸೊ ಇನ್ನೇನು ಸಣ್ಣ ಮಗು ಅಂತ ಅಂದ್ಕೊಂಡಿರ್ತೀವಿ, ಎಷ್ಟು ಬೆಳೆದ್ಬಿಡ್ತಾರೆ ಮಕ್ಕಳು ಗೊತ್ತೇ ಆಗೋದಿಲ್ಲ. ಸೊ ಇವತ್ತು ಹಬ್ಬ ಇರೋದ್ರಿಂದ ಅವನು ಕೂಡ ಸ್ಕೂಲಿಗೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದ. ಸೊ ಇವಾಗ ಮಾರ್ನಿಂಗ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ನಮ್ಮ ರಾಯಚೂರು ಸ್ಪೆಷಲ್ ಮಂಡಾಳ ಒಗ್ಗರಣೆನ ಮಾಡಿದ್ದೆ. ಸೊ ಇವಾಗ ಊಟ ಎಲ್ಲನೂ ಮುಗಿಸ್ಕೊಂಡು ಇನ್ನೇನು
ಪದಾರ್ಥನ ರೆಡಿ ಮಾಡಬೇಕು. ಸೊ ಆಲ್ರೆಡಿ ಶಾಪಲ್ಲಿ ರಶ್ ಅಂತೂ ಇದೇ ಇರುತ್ತೆ. ಸಂಕ್ರಾಂತಿ ಹಬ್ಬ ಅಂದರೆ ಗೊತ್ತಲ್ವ, ಎಲ್ಲರೂ ಹೋಳಿಗೆ ಮಾಡೋದು, ಶೇಂಗಾ ಹೋಳಿಗೆ ಮಾಡೋದು ಮತ್ತು ಭರ್ತಾ ರೊಟ್ಟಿ ಎಲ್ಲನೂ ಮಾಡ್ತಿರ್ತಾರೆ. ಸೊ ಇಲ್ಲಿನೂ ಕೂಡ ಅಷ್ಟೇ, ಈ ರೀತಿಯೇ ಹಳ್ಳಿ ಕಡೆ ಎಲ್ಲನೂ ಜಾಸ್ತಿನೇ ಮಾಡೋದು. ಸೊ ನಿಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ತಿಳಿಸಿ. ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ವ್ಯೂ ಯಾವ ರೀತಿ ಇದೆ ಅಂತ. ಚಳಿಗಾಲ ಆಗಿರೋದ್ರಿಂದ ಈ ಥರ ಇದ್ದಾಗನೇ ವೆಜಿಟೇಬಲ್ಸ್ ತುಂಬ ಜಾಸ್ತಿ, ಎಲ್ಲ ಥರದ ವೆಜಿಟೇಬಲ್ಸ್ ಸಿಗೋದ್ರಿಂದ ಇದನ್ನು ವೆಜಿಟೇಬಲ್ಸ್ ಹಬ್ಬ ಅಂತಲೂ ಕರೀತಾರೆ. ಹಾಗೆಯೇ ವರ್ಷದ ಮೊದಲನೇ ಹಬ್ಬ. ಸೊ ಸೂರ್ಯ ತನ್ನ ಒಂದು ಪ್ಲೇಸನ್ನು ಚೇಂಜ್ ಮಾಡೋದ್ರಿಂದ, ಪಥನ ಚೇಂಜ್ ಮಾಡೋದ್ರಿಂದ ಈ ಸಂಕ್ರಾಂತಿಯಲ್ಲಿ ಹಾಗೆ ಇದರಿಂದ ಇವತ್ತಿನಿಂದ ನೇಚರಲ್ಲಿನೂ ಒಂದು ಸ್ವಲ್ಪ ಬದಲಾವಣೆಗಳಾಗುತ್ತೆ. ಇದರ ಜೊತೆಗೆ ನಾವು ಹೇಗೆ ಬದುಕ್ತೀವಿ ಒಂದು ವರ್ಷ ಅನ್ನೋದೇ ನಮ್ಮ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಜೊತೆಗೆ ಹೇಗೆ ನಾವು ಹೊಂದ್ಕೊಂಡು ಹೋಗ್ತೀವಲ್ವ, ಸೊ ಹಾಗೇನೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳ ಜೊತೆಗೂ ನಾವು ಹೊಂದ್ಕೊಂಡು ಹೋಗ್ಬೇಕನ್ನೋದು ಇದರ ಒಂದು ಹೇಳ್ತಾರೆ. ಈ ರೀತಿಯೇ ಒಂದು ವಾಡಿಕೆ ಅಷ್ಟೇ. ಸೊ ಸೂರ್ಯ ಯಾವ ರೀತಿ ಪಥನ ಚೇಂಜ್ ಮಾಡಿ ನಮ್ಮ ನೇಚರಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ, ಅದ್ರ ಜೊತೆಗೆ ಹೇಗೆ ಹೊಂದ್ಕೊಂಡು ಹೋಗ್ತೀವಲ್ವ. ಸೊ ಜೀವನದಲ್ಲಿ ಕಷ್ಟ ಬಂದಾಗ ಹೆದರ್ಕೊಳ್ತೇನೆ, ಅದ್ರ ಜೊತೆಗೇ ಹೊಂದ್ಕೊಂಡು ಹೋಗಬೇಕು. ಸೊ ಆವಾಗನೇ ನಮ್ಮ ಜೀವನ ಚೆನ್ನಾಗಿರುತ್ತೆ. ಅದು ಆಗಿಲ್ಲ ಈಗಿಲ್ಲ ಅನ್ನೋದಕ್ಕಿಂತ ಅದು ಇರೋದೇ ಹಾಗೆ, ಅದಕ್ಕೆ ನಾವು ಹೊಂದ್ಕೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಭರ್ತಾ ಎಲ್ಲನೂ ರೆಡಿ ಆಯಿತು. ಶೇಂಗಾ ಹೋಳಿಗೆನೂ ಆಲ್ರೆಡಿ ನಾನು ಮಾಡಿಟ್ಟಿದ್ದೆ. ಸೊ ರೊಟ್ಟಿನೂ ಕೂಡ ರೆಡಿ ಆಗಿತ್ತಲ್ವ, ಇನ್ನೇನು ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತು. ಪ್ರಜ್ವಲ್ ಕೈಯಿಂದನೇ ಪೂಜೆನ ಮಾಡಿಸಿರೋದು. ನಾವು ಆದಷ್ಟು ಮನೆ ದೇವ್ರ ಪೂಜೆನ ಮಾಡುವಾಗ ನಾವು ಮಾಡೋದಕ್ಕಿಂತ ಮಕ್ಕಳ ಜೊತೆಗೆ ಮಾಡಿಸಿದ್ರೆ ಒಳ್ಳೆಯದು, ನಮ್ಮ ವಂಶಕ್ಕೆ ತಟ್ಟುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅವಾಗವಾಗ ಪ್ರಜ್ವಲ್ ಇದ್ದಾಗ ಅವನ ಜೊತೆಗೇನೆ ಮಾಡಿಸ್ತೀನಿ. ಇವಾಗ ಎಲ್ಲ ಪೂಜೆನೂ ಮಾಡಿಕೊಂಡು ಮತ್ತು ಊಟ ಎಲ್ಲನೂ ಮುಗಿಸಿ ಹೊರಟರು. ಇವಾಗ ನಾನು ಶಾಪಲ್ಲಿ ಒಬ್ಬಳೇ ಇರೋದ್ರಿಂದ ಬೇಗನೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿದರು. ಹಸ್ಬೆಂಡ್ ಊರಲ್ಲಿ ಈ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನದಿಗೆಲ್ಲ ಹೋಗಿ ಅಲ್ಲೇ ದೇವರ ಪಲ್ಲಕ್ಕಿ ಎಲ್ಲನೂ ಈ ರೀತಿ ಬರುತ್ತೆ. ಸೊ ಹಾಗಾಗಿ ಹೋಗ್ತೀವಿ ಅಂತೇಳಿ ಪ್ರಜ್ವಲ್ ಹಾಗೆ ಅವ್ರ ಪಾಪ ಹೊರಟರು. ಇನ್ನೇನು ನನ್ನ ಮನೆಯಲ್ಲಿ ಒಬ್ಬಳೇ ಇದ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಮಿಲ್ಕ್ ಪೌಡರ್ ಇತ್ತು, ಅದರಿಂದ ಏನಾದರೂ ಒಂದು ಸ್ವೀಟನ್ನು ಮಾಡೋಣ ಅಂತ ಅಂದ್ಕೊಂಡು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡುವಂತಹ ರಸಗುಲ್ಲ ರೆಸಿಪಿನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೀತಿ ನೀವು ಮನೆಯಲ್ಲಿ ಇನ್ಸ್ಟೆಂಟ್ ಸ್ವೀಟ್ಗಳನ್ನು ಮಾಡಿ ಇಟ್ಟರೆ ಯಾರಾದರೂ ಗೆಸ್ಟ್ಗಳು ಬಂದಾಗ ನೀವು ಬೇಗನೆ ಅವ್ರಿಗೆ ಸರ್ವ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಬನ್ನಿ, ಹಾಗಾದರೆ ತಡ ಮಾಡ್ದೇನೆ ಈ ಮಿಲ್ಕ್ ಪೌಡರಿಂದ ಮಾಡುವಂತಹ ರಸಗುಲ್ಲ ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಡಿಟೇಲ್ ಆಗಿ ತಿಳಿಸ್ತೀನಿ. ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನೋಡ್ತಾ ಇರ್ಬೋದು, ನಾನು ಅಮೂಲ್ ಅವರ ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ಸೊ ನೀವು ಯಾವ ಕಪ್ಪಲ್ಲಿ ಅಳತೆಯಾಗಿ ಮಿಲ್ಕ್ ಪೌಡರ್ನ ತೊಗೊಂಡಿರ್ತೀರಲ್ವ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆನ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇವಾಗ ಒಂದು ಪ್ಯಾನಲ್ಲಿ ನೀವು ಎಷ್ಟು ಮಿಲ್ಕ್ ಪೌಡರ್ ತೊಗೊಂಡಿರ್ತೀರಲ್ವ ಅದರ 2ರಷ್ಟು ನೀವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾವು ಮಿಲ್ಕ್ ಪೌಡರ್ನ ಮಿಲ್ಕ್ ಮಾಡ್ಕೊಳ್ಬೇಕಲ್ವ, ಸೊ ಹಾಗಾಗಿ ಇದನ್ನು ಸ್ಟವ್ ಮೇಲಿಟ್ಟು ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ. ನಾವು ಮಿಲ್ಕ್ ಪೌಡರ್ ಹಾಕಿದ ತಕ್ಷಣ ಅದು ಮತ್ತೆ ಗಂಟೆಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಲೈಟ್ ಆಗಿ ಬಿಸಿ ಆದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟು ಮೊದಲಿಗೆ ಈ ಮಿಲ್ಕ್ ಪೌಡರ್ನ ಹಾಕಿ ಒಂದು ಸ್ವಲ್ಪನೂ ಗಂಟುಗಳಿಲ್ಲಾರ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕಾಗತ್ತೆ. ಸೊ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಮತ್ತೆ ಸ್ಟವ್ ಮೇಲಿಟ್ಟು ನಾವು 2 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ವಿ ಅಲ್ವಾ, ಸೊ ಅದು 1 ಬೌಲ್ನಷ್ಟು ಮಿಲ್ಕ್ ಆಗಬೇಕು. ಅಲ್ಲಿವರೆಗೂ ಥಿಕ್ನೆಸ್ ಬರೋವರೆಗೂ ಈ ಹಾಲನ್ನು ನೀಟಾಗಿ ಕೈಯಾಡಿಸ್ತಾನೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದು ಮೇಲ್ಗಡೆ ಕೆನೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಹಾಗಾಗಿ ಆ ಕೆನೆ ಎಲ್ಲನೂ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹಾಗೇನೆ ಬಿಟ್ರೆ ಸೊ ಅದನ್ನು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ನೀಟಾಗಿ ಇದನ್ನು ಈ ಕುದಿಸ್ಕೊಂಡು ತಗೊಳ್ಳಿ. ಓಕೆನಾ? ನಾವು 2 ಬೌಲ್ ನೀರನ್ನು ಹಾಕಿದ್ವಲ್ವ, ನೆನಪಿರಲಿ ನಿಮಗೆ, ಅದು 1 ಬೌಲ್ಗೆ ಬರೋ ಹಾಗೆ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಕುದಿಸ್ಕೊಳ್ಬೇಕಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಹಾಲಿನ ಪ್ರಮಾಣ ಕಡಿಮೆ ಆಗಿದೆ, ಹಾಗೆ ಥಿಕ್ನೆಸ್ ಕೂಡ ಬಂದಿದೆ. ಸೊ ಇವಾಗ ಇದಕ್ಕೆ ನಾವು ಹಾಲನ್ನು ಒಡೆದುಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ವಿನೆಗರ್ನ ಯೂಸ್ ಮಾಡ್ಬೋದು. ವಿನೆಗರ್ ಇಲ್ಲಾಂದರೆ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ನಿಂಬೆ ಹಣ್ಣಂತೂ ಇದ್ದೇ ಇರುತ್ತಲ್ವ, ಸೊ ಹಾಗಾಗಿ ಅದನ್ನೇ ತೋರಿಸ್ತಾ ಇರೋದು. ಇಲ್ಲಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಇದರಲ್ಲಿ ಬೀಜನ ಸಪ್ರೇಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರಸ ಮಾತ್ರ ಹಾಕ್ಕೊಳ್ಬೇಕು. ಸೊ ಈ ರೀತಿ ರಸನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ರೆ ಇದು ಹಾಲೆಲ್ಲನೂ ನೀಟಾಗಿ ಒಡ್ಕೊಳ್ಳುತ್ತೆ. ಸೊ ಈ ರೀತಿ ಗಟ್ಟಿ ಹದಕ್ಕೆ ಬಂದ ತಕ್ಷಣ, ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ ರೀತಿ ಆದಮೇಲೆ ಇದನ್ನು ಸ್ಟವ್ ಆಫ್
ಆಫ್ ಮಾಡಿ ಒಂದು ಬೌಲ್ಗೆ ನೀವು ಸ್ಟ್ರೈನರ್ ಅಥವಾ ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕಿ ಇದನ್ನ ಸೋದಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ಒಂದು ಬೌಲ್ ಮೇಲ್ಗಡೆ ಬಟ್ಟೆನ ಹಾಕಿ ಈ ಎಲ್ಲ ಒಡೆದಿರ್ತಕ್ಕಂಥ ಹಾಲನ್ನ ಹಾಕಿದ್ದೀನಿ. ನಂತರ ಇದ್ರ ಮೇಲ್ಗಡೆ ಒಂದು ಸ್ವಲ್ಪನೇ ನೀರನ್ನ ಹಾಕೊಂಡು ಇದೆಲ್ಲವನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದರಲ್ಲಿ ಇರ್ತಕ್ಕಂಥ ನೀರನ್ನ ಸಪರೇಟ್ ಮಾಡಬೇಕು. ಅವಾಗನೇ ನಮಗೆ ಪನ್ನೀರ್ ರೆಡಿ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದರಲ್ಲಿರ್ತಕ್ಕಂಥ ನೀರನ್ನ ನೀವು ತೆಗೆದುಕೊಂಡ ನಂತರ ಇದನ್ನ ವೇಸ್ಟ್ ಅಂತ ಚೆಲ್ಲೋದಕ್ಕೆ ಹೋಗ್ಬೇಡಿ. ಇದು ತುಂಬಾನೇ ಇದರಲ್ಲಿ ಹಾಲಿನ ಅಂಶ ಉಳ್ಕೊಂಡಿರುತ್ತೆ. ಇದನ್ನ ನೀವು ಪೂರಿ ಮತ್ತೆ ಚಪಾತಿ ಹಿಟ್ಟು ನಾದೋದಕ್ಕೆ ಯೂಸ್ ಮಾಡ್ಬೋದು. ಪೂರಿ ಮತ್ತೆ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಸೊ ಇಲ್ಲಾಂದ್ರೆ ನೀವು ಮನೆಯಲ್ಲಿ ಯಾವ್ದಾದ್ರು ಪ್ರಾಣಿಗಳಿದ್ರೆ ಅದಕ್ಕೆ ಹಾಕ್ಬೋದು. ಸೊ ವೇಸ್ಟ್ ಅಂತ ಬಿಸಾಕೋದಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಪನ್ನೀರ್ನ ಇದರಲ್ಲಿರ್ತಕ್ಕಂಥ ನಿಂಬೆ ಹಣ್ಣಾಗಿರ್ಬೋದು, ವಿನೆಗರ್ ಅಂಶ ಏನೆಲ್ಲ ಇದೆಯಲ್ವಾ, ಅದೆಲ್ಲನೂ ಕಂಪ್ಲೀಟ್ ಆಗಿ ಹೋಗೋವರೆಗೆ ಇನ್ನೂ 2-3 ಸರಿ ಇದಕ್ಕೆ ನೀರನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಈ ಪನ್ನೀರ್ನ ನೀಟಾಗಿ ತೊಳೆದುಕೊಳ್ಬೇಕು. ಸೊ ಇದರಲ್ಲಿರ್ತಕ್ಕಂಥ ಹುಳಿ ಅಂಶ ಎಲ್ಲನೂ ಕಂಪ್ಲೀಟ್ ಆಗಿ ಹೋಗಬೇಕು. ಸ್ವೀಟ್ನ ಮಾಡೋದ್ರಿಂದ ಇದರಲ್ಲಿ ಹುಳಿ ಅಂಶ ಹಾಗೇನೆ ಉಳ್ಕೊಂಡ್ರೆ ರಸಗುಲ್ಲ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಒಂದ್ಸಲ ಅಲ್ಲದೆ ಒಂದು 3 ಸರಿ ಇದನ್ನ ಚೆನ್ನಾಗಿರುವಂಥ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ನ ನೀಟಾಗಿ ತೊಳೆದುಕೊಳ್ಳಿ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟಲ್ಲಿ ನಾನು ಇದರಲ್ಲಿ ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ಈ ರೀತಿ ಹಿಂಡಿ ತೊಗೊಂಡಿದ್ದೀನಿ. ನೀವು ಇದನ್ನ 5 ಮಿನಿಟ್ಸ್ವರೆಗೂ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಅದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲನೂ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಸೊ ನೀವು ಅವಾಗೆ ಇನ್ಸ್ಟೆಂಟ್ ಆಗಿ ಮಾಡೋರಾದರೆ ಇದರಲ್ಲಿರ್ತಕ್ಕಂಥ ನೀರನ್ನು ಈ ರೀತಿ ಹಿಂಡಿ ನೀವು ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ನೀರಿನಂಶ ಇತ್ತಂದರೆ ನೀವು ಉಂಡೆಗಳನ್ನು ಪಾಕದಲ್ಲಿ ಹಾಕೊಳ್ತಿರಲ್ವ, ಸಕ್ಕರೆ ಪಾಕದಲ್ಲಿ, ಆವಾಗ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲನೂ ಕಂಪ್ಲೀಟ್ ಆಗಿ ತೆಗೆದುಕೊಳ್ಳಿ. ಓಕೆನಾ. ನಂತರ ಈ ರೀತಿ ಪುಡಿ ಆದಂತಹ ಈ ಪನ್ನೀರ್ನ ನಾವು ಈ ರೀತಿ ಕೈನ ತುದಿಯ ಸಹಾಯದಿಂದ ಇದನ್ನ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ವಿಡಿಯೋದಲ್ಲಿ ತೋರಿಸಿದಾಗೇನೆ ಇದನ್ನ ಒಂದು 5 ಮಿನಿಟ್ಸ್ವರೆಗೂ ನೀಟಾಗಿ ನಾದ್ಕೊಂಡು ತಗೊಳ್ಳಿ. ಈ ಪನ್ನೀರ್ನ ನಾದ್ಕೊಂಡ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಹಿಟ್ಟಿನ ಹದಕ್ಕೆ, ಜಾಮೂನ್ ಹಿಟ್ಟು ಯಾವ ರೀತಿ ಇರುತ್ತಲ್ವಾ ಆ ಹದಕ್ಕೆ ಬಂದಿದೆ. ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಕಾದಂಥ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ನಾನು ಎಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ನ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು 1 ಬೌಲಷ್ಟು ಸಕ್ಕರೆ ಹಾಕೊಂಡ್ರೆ 2 ಬೌಲ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಯಾಕಂದ್ರೆ ಈ ಒಂದು ರಸಗುಲ್ಲನ ನಾವು ತುಂಬಾನೇ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಅವಾಗ ಈ ಸಕ್ಕರೆ ಪಾಕ ಅಂಟು ಪಾಕ ಬಂದ್ಬಿಡುತ್ತೆ ಬೇಗನೆ. ಸೊ ಹಾಗಾಗಿ ನೀವು 1 ಕಪ್ನಷ್ಟು ಸಕ್ಕರೆನ ಹಾಕೊಂಡ್ರೆ 2 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಈ ಸಕ್ಕರೆ ಕರಗೋಷ್ಟರಲ್ಲಿ ನಾವು ಇವಾಗ ಪನ್ನೀರ್ ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಪನ್ನೀರ್ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಕ್ರ್ಯಾಕೂ ಇರಬಾರ್ದು ಇದರಲ್ಲಿ. ಸೊ ವಿಡಿಯೋದಲ್ಲಿ ತೋರಿಸಿದಾಗೇ ಹೆಬ್ಬಟ್ಟಿಂದ ಈ ರೀತಿ ಬ್ರಷ್ ಮಾಡಿಬಿಟ್ಟು ನಂತರ ನೀವು ರೌಂಡ್ ಶೇಪ್ಗೆ ಮಾಡ್ಕೊಳ್ಳೋದ್ರಿಂದ ಒಂದು ಉಂಡೆನೂ ಕ್ರ್ಯಾಕ್ ಎಲ್ಲ ಆಗೋದಿಲ್ಲ. ಈ ಟಿಪ್ಸ್ನು ಕೂಡ ಟ್ರೈ ಮಾಡಿ ನೋಡಿ. ಸೊ ಇವಾಗ ಇದೇ ಥರನೇ ನೀವು ಎಲ್ಲ ಉಂಡೆನೂ ಒಂದೇ ಸೈಜಲ್ಲಿ ರೆಡಿ ಮಾಡ್ಕೊಂಡು ತಗೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಉಂಡೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ಸೈಜಲ್ಲಿ ಇದ್ದರೆ ಎಲ್ಲ ಉಂಡೆನೂ ತುಂಬಾ ನೀಟಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ. ಸೊ ಹಾಗೆಯೇ ನೀವು ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಉಂಡೆಗಳನ್ನು ಮಾಡಿಕೊಂಡ್ರೆ ಏನಾಗುತ್ತೆ, ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇದು ಡಬಲ್ ಸೈಜ್ಗೆ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿನೇ ಮಾಡಿಕೊಂಡ್ರೆ ಬೆಸ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಈ ಕಡೆ ಸಕ್ಕರೆ ಕೂಡ ಕರಗಿದೆ, ನೀರು ಕೂಡ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟೆ ನೀವು ರೆಡಿ ಮಾಡ್ಕೊಂಡಿರುವಂಥ ಈ ಪನ್ನೀರ್ ಉಂಡೆಗಳನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಿ ನೀಟಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈ ಒಂದು ಸಕ್ಕರೆ ಪಾಕನೂ ಕೂಡ ಅಷ್ಟೇ, ನಾವು 2 ಬೌಲಷ್ಟು ನೀರನ್ನು ತೊಗೊಂಡಿದ್ವಲ್ವಾ, ಅದು 1 ಬೌಲ್ಗೆ ಬರುವಷ್ಟು ಇದನ್ನ 10 ಮಿನಿಟ್ಸ್ವರೆಗೂ ನೀಟಾಗಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟೆ ಈ ಒಂದು ರಸಗುಲ್ಲನ ಕುದಿಸ್ಕೊಳ್ಬೇಕಾಗತ್ತೆ. ಆವಾಗನೇ ಈ ಉಂಡೆಗಳು ನೀಟಾಗಿ ಪಾಕನ ಹೇಳ್ಕೊಳ್ಳುತ್ತೆ. ಓಕೆನಾ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ಹಾಕಿ. ಇದು ಒಂದು ಸ್ವಲ್ಪ ಸೈಜ್ ಡಬಲ್ ಆಗಿದೆ, ಹಾಗೇನೆ ಸಾಫ್ಟ್ ಕೂಡ ಆಗಿದೆ. ಸೊ ನೋಡ್ತಾ ಇರ್ಬೋದು, ನೀವು ಒಂದನ್ನು ಸ್ಪೂನಿಂದ ಈ ರೀತಿ ಕಟ್ ಮಾಡಿ ನೋಡಿ, ಅದು ಒಳಗಡೆ ಸಾಫ್ಟ್ ಆಗಿ ಜ್ಯೂಸಿ ಆಗಿದೆ ಅಂದಾಗ ನೀವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾದ ನಂತರ ಒಂದು ಬೌಲ್ಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಟು ನಂತರ ಸರ್ವ್ ಮಾಡೋದಷ್ಟೇ. ಸೊ ತುಂಬಾ ಈಸಿಯಾಗಿ ನೀವು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ನೀವು ರಸಗುಲ್ಲ ರೆಸಿಪಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು, ಇವಾಗ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಒಳಗಡೆ ಹೋಲ್ಸ್ ಎಲ್ಲ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ. ಈ ರೀತಿ ಇದ್ದಾಗ ಮಾತ್ರ ಈ ರಸಗುಲ್ಲ ಪಾಕನ ನೀಟಾಗಿ ಹಿರ್ಕೊಳ್ಳುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸಾಫ್ಟ್ ಆಗಿ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲೇ ಈ ರೀತಿ 3 ಇಂಗ್ರೀಡಿಯೆಂಟ್ಸ್ನ ಯೂಸ್
ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಸ್ವೀಟ್ನ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ರಸಗುಲ್ಲ ಇಷ್ಟಪಡಲಾರ್ದರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟ್ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ 4 o'clock ಆಗಿತ್ತು. ಸೊ ಶಾಪಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಂತ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ. ಸೊ ಇವಾಗ ಇವರೆಲ್ಲ ಬರೋಷ್ಟರಲ್ಲಿ ಟೈಮ್ 8 o'clock ಆಗಿತ್ತು. ಇನ್ನೇನು 9 o'clockಗೆ ಶಾಪನ್ನು ಕ್ಲೋಸ್ ಮಾಡೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಒಂದು ಫುಲ್ ಡೇ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.